ಏಯ್ ಮಮತಾ, ಮಮತಾ, ಯಾಕೆ ಹೆಂಗೆ ಹೇಳ್ತಿದ್ಯಾ? ಏನಾಯ್ತೆ? ಏನ್ರಿ ಇನ್ನೇನಾಗಬೇಕು? ಮಾಡಕ್ಕೆಲ್ಲ ಮಾಡಿಟ್ಟಿದ್ದೀರಲ್ಲ, ಇನ್ನೇನಾಗಬೇಕು ಹೇಳಿ? ನನ್ನ ಬದುಕಿರೋದೇ ಹೆಚ್ಚು. ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನಿಸ್ಬಿಟ್ಟಿದೆ ನನಗೆ. ಅಯ್ಯೋ, ಅಂಥದ್ದೇನೇ ಆಯಿತು? ಯಾಕೆ ಹೆಂಗೆ ಆಡ್ತಿದ್ಯಾ? ಏನಾಯ್ತು? ಅತ್ತೆ ಮಾವ ಎಲ್ಲಿ? ಏನಕ್ಕೆ ಹಿಂಗೆ ಆಡ್ತಿದ್ಯಾ ನೀನು? ನಿಮ್ಮ ಅತ್ತೆ ಮಾವ ಮನೇಲೆಲ್ಲಪ್ಪ ಇರ್ತಾರೆ. ಕೈ ತುಂಬ ಕಾಸಿದೆ, ಮೈ ತುಂಬ ಒಡವೆ. ಇನ್ನೇನು ಬೇಕು ಹೇಳು, ಇನ್ನೇನು ಬೇಕು ಹೇಳು? ಮನೇನು ಅವ್ರ ಹೆಸರಲ್ಲೇ ಇದೆ. ರಾಜ ರಾಣಿ ಥರ ಆಡ್ತವ್ರೆ. ನಮ್ಮಪ್ಪ ಫ್ರೆಂಡ್ಸ್ಗಳು ಅವರು ಇವ್ರ ಜೊತೆ ಸುತ್ತಾಡ್ಕೊಂಡು ತಿರ್ಕೊಂಡು ಕುಡ್ಕೊಂಡು ಕಾಪಿ ಗಿಪಿ ಕುಡ್ಕೊಂಡು ತಿರ್ಕೊಂಡು ಹೋಟ್ಲ ಹತ್ರ ನಿಂತವನೆ. ನಮ್ಮವ್ವ ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಮೈ ತುಂಬ ಒಡವೆ ಹಾಕೊಂಡು ಸೀರೆ ಉಟ್ಕೊಂಡು ತಿರ್ಕೊಂಡು ನಿಂತವಳೆ. ನನ್ನ ಹಣೆ ಬರ ನೋಡಿ ಹೆಂಗೆ ಆಗದೆ ಅಂತ. ಅಯ್ಯೋ, ಇರ್ಲಿ ಬಿಡೆ, ಇರ್ಲಿ ಬಿಡು. ಏನು ನೀನು ದುಡ್ಡು ಕೊಬ್ಬಂದು ತಂದು ಕೊಟ್ಟಿದ್ಯಾ ಅವ್ರಿಗೆ? ಏನು ಇಲ್ಲ ತಾನೇ? ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಅವ್ರ ದುಡ್ಡು ಅವ್ರು ಹೆಂಗಾರ ಇರಲಿ ಬಿಡು, ಖರ್ಚು ಮಾಡಲಿ ಬಿಡು. ಪಾಪ ಇಷ್ಟು ವರ್ಷ ಕಷ್ಟಪಟ್ಟವ್ರೆ. 1 ರೂಪಾಯಿ ಖರ್ಚು ಮಾಡಿದ್ರೆ ಹೆಂಗಪ್ಪ ಏನಪ್ಪ ಅಂತ ಕಷ್ಟಪಟ್ಟು ಕೂಡ್ಸ್ ಮಡಗಿದ್ರು. ಈಗ ಹೆಂಗೋ ಇರಲಿ ಬಿಡು ಚೆನ್ನಾಗಿ ಸಾಯಂಕಾಲದಲ್ಲಿ. ನಿನ್ಗೇನು ಹೊಟ್ಟೆ ಬರೀ ಅವ್ರು ಕಂಡ್ರೆ? ನೋಡಿ ನೋಡಿ, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡಿ. ನಾನಂತೂ ಮನೇಲಿ ಇರೋದಿಲ್ಲ, ಮನೆ ಬಿಟ್ಟು ಹೊಂಟೋಗ್ಬಿಡ್ತೀನಿ ನೀವು ಹಿಂಗೆ ಆಡಿದ್ರೆ. ನೋಡಿ, ನನಗೆ ಏನು ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ. ನನಗೆ 15 ಲಕ್ಷ ಸಾಲ ಎಲ್ಲಾರೇ ಇಸ್ಕೊಬನ್ನಿ, ಎಲ್ಲಾರೇ ಇಸ್ಕೊಬಂದು ಕೊಟ್ಟು ನನ್ನ ಒಡವೆ ನನಗೆ ಇಸ್ಕೊಟ್ಬಿಡಿ. ಅಯ್ಯೋ ದಡ್ಡಿ ದಡ್ಡಿ ದಡ್ಡಿ, ನೀನು ಯಾರೇ ಬುದ್ಧಿವಂತೆ ಅಂದವರು? ದಡ್ಡಿ ಕಣೆ ನೀನು, ದಡ್ಡಿ. ಕಣ್ಣೀರು ಒರೆಸ್ಕೋ ಫಸ್ಟು. ನಾನೇನು ಸುಮ್ಮನೆ ಮಾಡಿದ್ದೀನಿ ಇದನ್ನೆಲ್ಲ? ಸ್ವಲ್ಪನಾದ್ರೂ ಬುದ್ಧಿ ಇಲ್ವೇನೆ ನಿನಗೆ? 15 ಲಕ್ಷ ಸಾಲ ಆಗಿತ್ತು ಹೊರಗಡೆ. ಅದೇ ಒಡವೆ ಅಲ್ಲಿ ಹೊರಗಡೆ ಕೊಟ್ಬಿಟ್ಟಿದ್ರೆ ಮುಡ್ಸ್ಕೊಳಕ್ಕಾಯ್ತಿತ್ತಾ? ಇಲ್ಲ ಬೇಕು ಅಂದಾಗ ಇಸ್ಕೊಳಕ್ಕಾಯ್ತಿತ್ತಾ ಹೇಳು? ಅದಕ್ಕೆ ಪ್ಲ್ಯಾನ್ ಮಾಡಿ ನಾನು ನಿಮ್ಮ ಮಗನ ಹತ್ರನೇ ಕೊಟ್ಟಿರ್ಸಿರೋದು. ನೋಡು, ಯೋಚನೆ ಮಾಡು. ಯಾವಾಗ ಬೇಕಾಗ ನೀನು ನಿಮ್ಮ ಮಗನ ಹತ್ರ ಒಡವೆ ಇಸ್ಕೋಬೇಕು. ಹಾಗೆ ನಾನು ಪ್ಲ್ಯಾನ್ ಮಾಡಿರೋದು. ಹೆಂಗ್ರಿ, ಹೆಂಗೆ ಇಸ್ಕೊಳ್ಳೋದು? ಕೊಟ್ಟಾರವರು, ಅವರಿಬ್ರು ಹೆಂಗೆ ಆಡ್ತಾವ್ರೆ ಗೊತ್ತಾ? ನಮಗೇನು ಪುಸ್ತಕಟೆ ಕೊಟ್ಟಿಲ್ಲ. 15 ಲಕ್ಷ ಕೊಟ್ಟಿರೋದಕ್ಕೆ ಕೊಟ್ಟಿರೋದು. 15 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಭಾರತವ ಬಂದಿದ್ಲು, ಅವಳ ಹತ್ರ ಕೂತ್ಕೊಂಡು ಇಬ್ರು ಹೇಳ್ತಾಯಿದ್ರು ಗೊತ್ತಾ? ಏನು ನನಗೇನು ಕೊಡೋದಿಲ್ಲ ಅವರು. ನೀವು ಏನು ಅನ್ಕೊಂಡ್ಬಿಟ್ಟಿದ್ದೀರಿ ಅವ್ರನ್ನ? ಅವ್ರು ಕೊಡಂಗೆ ನೀನು ಮಾಡ್ಕೋಬೇಕು. ಹಿಂಗೆ ದಡ್ಡಿ ಹಂಗೆ ಆಡಿದ್ರೆ ಏನು ಪ್ರಯೋಜನ ಇಲ್ಲ. ನೋಡು, ಒಳ್ಳೆ ಬುದ್ಧಿವಂತೆ ಥರ ಯೋಚನೆ ಮಾಡು. ಬುದ್ಧಿವಂತ ಥರನಾ? ಏನ್ರಿ ಹಂಗಂದ್ರೆ? ಅದೇನು ಸರಿಯಾಗಿ ಹೇಳಿ ಏನು ಮಾಡಬೇಕು ಅಂತ. ನೋಡು, ಅವ್ರಿಗೂ ಗೊತ್ತು ಅವೆಲ್ಲ ನಿನ್ನ ಒಡವೆ ಅಂತ. ಅವ್ರ ಮನಸ್ಸಲ್ಲೂ ಇರ್ತದೆ, ನನ್ನ ಮಗಳು ಒಡವೆ ಇಸ್ಕೊಂಡಿದ್ದೀವಿ ಅಂತ. ನೀನು ಏನು ಮಾಡಬೇಕು ಅಂದರೆ, ಅವ್ರಿಗೆ ನಿನ್ನ ಮೇಲೆ ಬೇಜಾರಾಗದೆ. ನೀನು ಬಾಯಿಗೆ ಬಂದಾಗೆಲ್ಲ ಮಾತಾಡಿ ಅವ್ರನ್ನ ಮನೆ ಬಿಟ್ಟು ಕಳಿಸ್ಬಿಟ್ಟಿದ್ದಲ್ಲ. ಅದಕ್ಕೆ ಅವರು ಆ ಥರ ಆಡ್ತಾ ಇರೋದು. ನಿನ್ನ ಮೇಲೆ ಪ್ರೀತಿ ಅದೇ ಅವ್ರಿಗೆ. ಆದರೆ ನೀನು ಮೊದಲು ಮಮತಾ ಆಗಬೇಕು ಫಸ್ಟು. ಮೊದಲು ಹೆಂಗೆ ಅಪ್ಪ ಅವ್ವ ಅಂತ ಪ್ರೀತಿಯಿಂದ ನೋಡ್ಕೋತಿದ್ದೆ, ಅವ್ರನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಿದ್ದೆ, ಅವ್ರನ್ನೆಲ್ಲ ಕಂಡ್ರೆ ಎಷ್ಟು ಇಷ್ಟಪಡ್ತಿದ್ದೆ, ಹಾಗೆ ಇರಬೇಕು, ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕಿಂತ ಹೆಚ್ಚಾಗಿ ಸಾವಿತ್ರಿ ಈಗ ಬಸ್ರಿ ಆಗೋಳೆ. ಅವಳ ಮೇಲೆ ಅವ್ರಿಗೆ ತುಂಬ ಪ್ರಾಣ. ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಬಿಟ್ಟೆ ಅಂತ ಅನ್ಕೋ, ಒಡವೆ ಎಲ್ಲನೂ ಖಂಡಿತ ನಿನಗೆ ಕೊಟ್ಬಿಡ್ತಾರೆ. ಆಗ 15 ಲಕ್ಷ ಸಾಲನೂ ತೀರ್ದಂಗೆ ಆಯ್ತದೆ, ನಮ್ಮ ಒಡವೆನೂ ನಮಗೆ ಬಂದಂಗೆ ಆಯ್ತದಲ್ಲ. ಅಯ್ಯೋ, ಅದೇನ್ರಿ ಗ್ಯಾರಂಟಿ? ಏನು ಗ್ಯಾರಂಟಿ ಅವ್ರು ಕೊಡ್ತಾರೆ ಅಂತ? ನನಗೇನೋ ಅವ್ರ ಮೇಲೆ ನಂಬಿಕೆ ಇಲ್ಲ ಕಣ್ರಿ. ನಾನು ಸಾವಿತ್ರಿನ ಚೆನ್ನಾಗಿ ನೋಡ್ಕೊಬಿಟ್ರೆ ಅವ್ರು ನಾನು ಒಡವೆಲ್ಲ ಕೊಟ್ಬಿಡ್ತಾರಾ? ಅದು ಹೆಂಗೆ ಹೇಳ್ತೀರಾ ನೀವು? ಅದು ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ? ಈಗ ಏನವ ನಿನಗೆ ಸತ್ಯ ಗೊತ್ತಾಗ್ಬೇಕು ತಾನೆ? ಇರು ನಾನು ನಿಂಗೆ ಸತ್ಯ ಹೇಳಿಸ್ತೀನಿ. ಏನು ಸತ್ಯ ರೀ? ನಿನಗೆ ಗೊತ್ತಾಯ್ತದೆ, ಸುಮ್ಮನಿರು. ಒಂದು ನಿಮಿಷ ಇರು, ಒಂದು ಫೋನ್ ಮಾಡ್ತೀನಿ ಇರು. ಅಯ್ಯೋ, ಯಾರಿಗೆ ಫೋನ್ ಮಾಡ್ತಾ ಇದ್ದೀರಿ? ನೋಡು, ಈಗ ನಿಮ್ಮ ಅಪ್ಪಂಗೆ ಫೋನ್ ಮಾಡ್ತೀನಿ, ಲೌಡ್ ಸ್ಪೀಕರ್ ಹಾಕ್ತೀನಿ, ಕೇಳಿಸ್ಕೊ ಅವ್ರ ಮನಸ್ಸಲ್ಲಿ ಏನೈತೆ ಅಂತ. ಅವಾಗ ನಿನಗೆ ಗೊತ್ತಾಯ್ತದಲ್ಲ. ಸರಿ ಸರಿ ಮಾಡಿ. ಹಲೋ ಹಲೋ ಮಾವ. ಹೇಳಿ ಅಂದರೆ, ಇಲ್ಲ ಆಚೆ ಬಂದಿದ್ದಲ್ಲ ಹೊಸಿ. ಏನಾಗಬೇಕಿತ್ತು? ಏನು ಮನೆಗೆ ಬರಬೇಕಿತ್ತಾ ಏನು? ಅಯ್ಯೋ ಇಲ್ಲ ಮಾವ, ಅದೇನು ಕೆಲಸ ಇದೆ, ಮುಗಿಸ್ಕೊಂಡು ಬನ್ನಿ. ಏನೂ ಇಲ್ಲ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಮಾವ, ಅದಕ್ಕೆ ಮಾಡಿದೆ. ಏನು ಹೇಳಿ ಅಂದರೆ, ಏನು ಹೇಳಿ? ಅದು ಮಾವ, ಏನೂ ಇಲ್ಲ, ಅತ್ತೆ ಒಡವೆಲ್ಲನೂ ದುಡ್ಡು ಕೊಟ್ಬಿಟ್ಟು ಇಸ್ಕೊಂಡಿದ್ದೀರಲ್ಲ ನೀವು. ಮಮ್ಮತ್ತನ ಒಡವೆ ಎಲ್ಲ ನಿಮ್ಮ ಹತ್ರನೇ ಐತಲ್ಲ. ಅದಕ್ಕೆ ಇವಳು ಮುಂದಕ್ಕೆ ನಾನು ಕೊಟ್ಟರೋ ಇಲ್ವೋ ಅಂತ ಬೇಜಾರು ಮಾಡ್ಕೊತಾ ಇದ್ಲು. ಅದಕ್ಕೆ ಸುಮ್ಮನೆ ಕೊಡ್ತದೆ, ಅದು ಕೊಡ್ದಾನೆ ಏನು ಮಾಡ್ತದೆ ಅತ್ತೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಿಮ್ಮ ಹತ್ರ ಅದ್ರ ಬಗ್ಗೆ ಮಾತಾಡೋಣ ಅಂತ ಮಾಡ್ದೆ ಮಾವ. ಅಲ್ಲಿ ಅಂದರೆ ನಮಗೇನು ಮನ್ಸತ್ವ ಇಲ್ವಾ ಹೇಳಿ? ನನ್ನ ಮಗಳು ಒಡವೆ, ನನ್ನ ಹೆಂಡತಿ ಏನೋ ಹಾಕೊಂಡವಳಿಗೆ ನಾವು ಯಾಕೆಂದ್ರೆ ದುಡ್ಡು ಕೊಟ್ಟಿವಿ 15 ಲಕ್ಷ. ಅದಕ್ಕೆ ಹಾಕೊಂಡವಳೆ. ಹಂಗಂತ ನೀವು 15 ಲಕ್ಷ ಕೊಡೋಗಂಟ ನಾವು ಕೊಡೋಕ್ಕಿಲ್ಲ ಅಂತ ಅಲ್ಲ. ಆದರೆ ಅವ್ಳು ಕಲ್ತಿರೋ ಬುದ್ಧಿ ನಮ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಮೊದ್ಲಂಗೆ ನನ್ನ ಮಗಳು ಮೊದ್ಲಂಗೆ ಇದ್ಬಿಟ್ಟಿದ್ರೆ ನಾವು ಈಗ 1 ರೂಪಾಯಿನೂ ಸಾಲ ಇಲ್ದಂಗೆ ನಿಮ್ಮೆಲ್ಲ ನಾವೇ ತೀರಿಸ್ತಿದ್ದಿಲ್ವಾ? ಅವಳು ಒಡವೆ ಇಸ್ಕೋಬೇಕಾಗಿತ್ತೆ ನಾವು ಹೇಳಿ. ಅಂಥ ಬುದ್ಧಿ ಕಲ್ತಿದ್ವಾ ನಾವು? ಆದರೆ ಅವಳು ಕಲ್ತಿರೋ ಬುದ್ಧಿ, ಅವಳು ನಡ್ಕೊತಿರೋ ರೀತಿ ನಮಗೆ ಒಂಚೂರು ಇಡಿಸ್ತಿಲ್ಲ ಅಳಿ ಅಂದರೆ. ಅದು ಒಂದೇ ಒಂದು ಕಾರಣಕ್ಕೆ ನಾವು ಹಿಂಗೆ ಮಾಡ್ತೇವೆ ಹೊರ್ತು, ಅವಳು ಮೊದಲು ಎಷ್ಟು ಅಪ್ಪ ಅವ್ವ ಆ ತಂಗಿ ಅಂತ ಎಷ್ಟು ಪ್ರೀತಿ ನೋಡ್ಕೋತಿದ್ಲು ನಮ್ಮನ್ನೆಲ್ಲವ. ಹೊಸಿ ಪ್ರೀತಿ ಮಾಡ್ತಿದ್ಲ, ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಲು. ಅದಕ್ಕೆ ತಾನೇ ನಾವು ಅವಳನ್ನ ಕರ್ಕೊಬಂದು ಇಲ್ಲಿ ಇರಿಸ್ಕೊಂಡು ಮನೆ ಜಾಗ ಎಲ್ಲನೂ ಕೊಟ್ಟಿತ್ತು. ನಿಮಗೆ ಜಾಗ ಕೊಟ್ಟಿದ್ಕಲ್ವ, ನೀವು ಮನೆ ಕಟ್ಕೊಂಡಿತ್ತು ಹೇಳಿ? ನಾವು ಅಷ್ಟು ಪ್ರೀತಿ ಇಲ್ದೇ ಯಾರನ್ನಾರನ್ನೂ ಬಿಟ್ಬಿಟ್ಟು ಇವಳನ್ನೇ ಕರ್ಕೊಬಂದು ಕೊಟ್ಟವಲ್ಲ. ಅರ್ಥ ಮಾಡ್ಕೊಳ್ಳಿ ಅವಳ ಮೇಲೆ ನಮ್ಗೆ ಎಷ್ಟು ಪ್ರೀತಿ ಇತ್ತು ಅಂತ. ಅಂಥದ್ರಲ್ಲಿ ಇವಳು ಉಳಿಸ್ಕೊಂಡ್ಲ ಅಳಿ ಅಂದರೆ, ಉಳಿಸ್ಕೊಂಡ್ಲ ಹೇಳಿ ನೀವೇ? ಗೊತ್ತು ಮಾವ, ಗೊತ್ತು. ಆದರೆ ಏನು ಮಾಡಿರಿ, ಅದು ಯಾಕೆ ಹಿಂಗೆ ಕಲ್ತಿದ್ದಾಳು ಏನೋ. ಅವಳು ಕಲ್ತಿರೋದಕ್ಕೆ ಅವಳು ಅನ್ಭವಿಸ್ತಾಳೆ ಬುಡಿ ಮಾವ.
ಇಲ್ಲ ಅಳಿ ಅಂದರೆ ಇಲ್ಲ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಮಗಳು ಸಾವಿತ್ರಿ ಬಸ್ರಿ, ಅವಳು ಚೆನ್ನಾಗಿ ನೋಡ್ಕೋಬೇಕು. ಅವಳು ಚೆನ್ನಾಗಿ ನೋಡಿಕೊಂಡು ಅವಳು ಬಂದಾಗ ಹುಸಿ ಚೆನ್ನಾಗಿ ನೋಡಿಕೊಂಡು ಅವಳು ಬಾನಿತನ ಗಿನಿತನ ಹುಸಿ ಚೆನ್ನಾಗಿ ಪ್ರೀತಿಯಿಂದ ಮಾಡಿ ಕಳಿಸ್ಬಿಟ್ರೆ ಅಳಿ ಅಂದರೆ ನಮ್ಗೆ ಇನ್ನೇನು ಬೇಡ ಕಣಳಿ ಅಂದರೆ. ಅವತ್ತು ಅವಳು ಯಾವಾಗ ಬಾಣಿತನ ಮುಗಿಸ್ಕೊಂಡು ಖುಷಿ ಖುಷಿಯಾಗಿ ಇವತ್ತು ನನ್ನ ಮನೆಯಿಂದ ಹೋಯ್ತಳು, ಆವತ್ತೇ ದಿನನೇ ಅನ್ಕೊಬಿಡಿ, ಆವತ್ತಿನ ದಿನನೇ ನಾನು ಅವಳು ಎಲ್ಲ ಒಡವೆನವೇ ಮಾಮತಂಗೆ ಇಸ್ಕೊಟ್ಬಿಡ್ತೀನಿ ಅಳಿ ಅಂದರೆ. ಸತ್ಯ ಹೇಳ್ತೇವೆ, ನೀವು ಬೇಕಾರೆ ನೀವು ಇದನ್ನ ರೆಕಾರ್ಡಿಂಗ್ ಮಾಡಿಕೊಂಡು ಯಾರ ಹತ್ರ ಮಡಿಕೊಂಡಿರಿ, ಹಿಂಗೆ ಅಂದಿದ್ರಲ್ಲ ಮಾವ ಅವತ್ತು ಅಂತ ಬೇಕಾರೆ ಕೇಳಿ, ನನಗೆ ಹೇಳ್ತೀನಿ. ನನ್ನ ಮಗಳು ಸಾವಿತ್ರಿ ಬಾಣಿತನ ಒಂದು ಚೆನ್ನಾಗಾಗಿ ಅವಳು ನಮ್ಮ ಮನೆಗೆ ಬಂದು ಅವಳನ್ನ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಕಳಿಸಿ ಮಮತಾ ಎಲ್ಲಾನು ಚೆನ್ನಾಗಿ ಅವಳು ಮಾಡಿಬಿಟ್ರೆ ಅವಳು ಒಡವೆ ಅವನ್ನು ಇಟ್ಕೊಳಕ್ಕಿಲ್ಲ ಹೇಳಿ ಅಂದರೆ ನನ್ನ ಮಗಳು ಬಾಣಿತನ ಮುಗಿಸ್ಕೊಂಡು ಹೋದ ದಿನನೇ ಎಲ್ಲಾನು ಕೊಟ್ಬಿಡ್ತೀವಿ. ಅಯ್ಯೋ ಮಾಡ್ತಾಳೆ ಬಿಡಿ ಮಾಮ, ಮಾಡ್ತಾಳೆ. ತಂಗಿ ಅಂದರೆ ಅವಳಿಗೂ ನನ್ನ ಹೆಂಡತಿಗೂ ಪ್ರೀತಿ ಇರಲ್ವಾ ಹೇಳಿ. ಮಮತನೂ ತಂಗಿ ಅಪ್ಪ ಅಮ್ಮ ಅಂತ ಪ್ರೀತಿ ಐತೆ. ಯಾಕೋ ಈ ಸ್ವಲ್ಪ ದಿನ ಹಂಗೆ ಆಗ್ಬಿಟ್ಟಿದ್ಲು ಅಷ್ಟೇ. ನೀವೇನು ತಲೆ ಕೆಡಿಸ್ಕೊಬಿಡಿ ಮಾವ. ಅವಳು ಇನ್ನು ಸಾವಿತ್ರಿ ಡೆಲಿವರಿ ಆಗಿ ಬಾಣಿತನ ಮುಗಿಸ್ಕೊಂಡು ಹೋಗುತ್ತೆ ತನಕ ಅವಳು ಚೆನ್ನಾಗಿ ನೋಡ್ಕೋತಾಳೆ. ಆ ಮುಂದಕ್ಕೂ ಚೆನ್ನಾಗಿ ನೋಡ್ಕೋತಾಳೆ, ಈಗಲೂ ಚೆನ್ನಾಗಿ ನೋಡ್ಕೋತಾಳೆ. ನೀವೇನು ಯೋಚನೆ ಮಾಡಬೇಡಿ ಬಿಡಿ ಮಾವ. ಅದು ಕೇಳಿ ಅಂದರೆ ಅದಕ್ಕೆ ನಾನು ನನ್ನ ಹೆಡ್ತಿನೂ ಮಾತಾಡ್ಕೊಂಡಿವಿ. ಒಟ್ಟಿನಲ್ಲಿ ಸಾವಿತ್ರಿದೊಂದು ಬಾಣಿತನ ಮುಗಿಯೋ ತನಕ ಅವಳಿಗೇನು ಕೊಡೋದು ಬೇಡ. ಆಮೇಲೆ ಅವ್ರು ದುಡ್ಡು ಕೊಡಲಿ ಕೊಡದೆ ಹೋಗಲಿ, ಸಾವಿತ್ರಿನ ಮಮತ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಕೊಟ್ರೆ ಕೊಟ್ಬಿಡೋದ ಅಂತಲೇ ಮಾತಾಡ್ಕೊಂಡಿವಿ. ಹೇಳಿ ಅಂದರೆ ನೋಡೋದ ಅದು ಬರಬೇಕಲ್ವ, ಆ ದಿನಗಳು ಅದು ಹೆಂಗೆ ನೋಡ್ಕೊಂಡಳೋ ಏನೋ. ಮೊದಲೇ ತಂಗಿ ಅಂದರೆ ಉಡ್ದು ಬೀಳ್ತಾಳೆ ನೋಡೋಣ, ಅವೆಲ್ಲ ಆದಮೇಲೆ ಅಲ್ವ ಮಾತು. ಒಟ್ಟಿನಲ್ಲಿ ನಮಗೆ ತೃಪ್ತಿ ಆಗಬೇಕು, ನನ್ನ ಮಗಳು ಖುಷಿ ಖುಷಿಯಾಗಿ ಹೋಗ್ಬೇಕು. ಆಗ ನೋಡಿ ನಾವು ಕೊಟ್ಟೇ ಕೊಡ್ತೀವಿ. ₹1 ನೀವೇನು ಕೊಡಬೇಡ, ನಮಗೆ ಒಡವೆ ಎಲ್ಲ ನಾವು ಕೊಟ್ಬಿಡ್ತೀವಿ. ಸರಿ ಮಾವ, ಸರಿ ಆಯಿತು. ಅದೇನು ಕೆಲಸ ಮುಗಿಸ್ಕೊ ಬನ್ನಿ ಮಾವ, ಆಯಿತು. ಸರಿ ಹೇಳಿ ಅಂದರೆ ಸರಿ. ಇದು ನಿಮ್ಮ ಅತ್ತೆನೂ ಪಾರ್ವತವನೂ ಇದಕ್ಕೆ ಸಾವಿತ್ರಿ ಕರೆಗೆ ಹೋಗ್ತೀನಿ ಅಂತಿದ್ರು, ಹೋಗ್ಬೋದೇನೋ ಬಂದಿಂದ್ರೆ ಅದೇನು ನೋಡ್ಕೊಂಡು ಏನಾರು ಮಾಡ್ಕೊಳಕ್ಕೆ ಹೇಳಿ ಅವ್ಳಿಗೆ. ಹ್ಞೂ ಮಾವ, ಆಯ್ತು ಆಯಿತು. ರೀ ಏನು ಹಿಂಗೆ ಹೇಳ್ತಾ ಇದ್ದ ಅಪ್ಪ? ಸಾವಿತ್ರಿ ಬಾಣಿತನ ಒಂದು ಚೆನ್ನಾಗಿ ಮಾಡಿ ಕಳಿಸ್ಬಿಟ್ರೆ ₹1 ಇಸ್ಕೊಳ್ದಂಗೆ ಎಲ್ಲ ಒಡವೆನೂ ನನಗೆ ಕೊಟ್ಬಿಡ್ತದ? ಸತ್ಯ ಏನ್ರಿ ಅವ್ರು ಮಾತಾಡ್ತಾ ಇರೋದು? ಮತ್ತೆ ಅದಕ್ಕೆ ತಾನೇ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿನಿ. ಏನು ಸುಮ್ಮನೆ ಅನ್ಕೋಬೇಡ ನಿನ್ನ ಗಂಡನ ನೀನು. ಹ್ಞೂ, ಇತ್ತಾಗೆ ಸಾಲನೂ ತಿರ್ಬೇಕು, ಇತ್ತಾಗೆ ನಮ್ಮ ಒಡವೆಗಳು ಹುಡ್ಕೋಬೇಕು. ಹಂಗೆ ಪ್ಲ್ಯಾನ್ ಮಾಡಿರೋದು ನಾನು. ಮನೆ ಬಗ್ಗೆನೂ ನೀನೇನು ಯೋಚನೆ ಮಾಡಬೇಡ. ನನಗೆ ಗೊತ್ತು ಹೆಂಗೆ ಮತ್ತೆ ನಮ್ಮ ಹೆಸ್ರು ಬರ್ಸ್ಕೋಬೇಕು ಅಂತ. ನಾನು ಈಗ ಸುಮ್ಮನೆ ದುಡ್ಡು ಕೊಡೋದೇನೆ ಇದು ಮಾಡ್ಬಿಡ್ತಾರೆ ಅಂತ ಅವ್ರ ಹೆಸ್ರಿಗೆ ಬರ್ಕೊಡ್ತೀನಿ ಅಂತ ಬರ್ಸ್ಕೊಟ್ಟಿರೋದು ಅವ್ರಿಗೆ. ಇಲ್ಲಾಂದ್ರೆ ಅವ್ರಿಗೆ ದುಡ್ಡು ಕೊಡ್ತಿದ್ರೆ ಹೇಳು. ಈಗ ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ನೀನು ಏನೋ ತಲೆ ಕೆಡಿಸ್ಕೋಬೇಡ. ನಾನು ನಿನ್ನ ಹೆಸ್ರಿಗೆ ಮಾಡಿಸ್ತೀನಿ ಮನೆಯ. ಯೋಚನೆ ಮಾಡಬೇಡ, ಒಡವೆನೂ ಇಸ್ಕೊಡ್ತೀನಿ. ಆದರೆ ನೀನು ಏನು ಮಾಡಬೇಕು ಅಂದರೆ ಸಾವಿತ್ರಿನ ಅವಳು ಡೆಲಿವರಿ ಆಗಿ ಬಾಣಿತನ ಎಲ್ಲ ಚೆನ್ನಾಗಿ ಮಾಡಿ ಕಳಿಸ್ಬೇಕು. ಇದೊಂದೇ ಕೆಲಸ ನಿನಗಿರೋದು. ಇದೊಂದು ನೀನು ಚೆನ್ನಾಗಿ ಮಾಡಿಬಿಟ್ರೆ ಮತ್ತೆ ನಾವು ಮೊದಲಂಗೆ ಒಡವೆನೂ ನಿನಗೆ ಬರ್ತವೆ, ಮನೇನೂ ಬರ್ಸ್ಕೊಬಿಡ್ತೀನಿ. ಮೊದಲು ನಾವು ಹೆಂಗಿದ್ವು ಹಂಗೆ ರಾಜರಾಣಿ ಹಂಗಿರ್ಬೋದು. ಏನು ಯೋಚನೆ ಮಾಡು. ಅಯ್ಯೋ ಮಾಡ್ತೀನಿ ಕಣ್ರಿ, ಮಾಡೇ ಮಾಡ್ತೀನಿ. ಅದಕ್ಕೇನು ಅವಳು ನನ್ನ ತಂಗಿನೇ ತಾನೇ, ಕಷ್ಟಪಟ್ಟು ಇಷ್ಟು ಕಷ್ಟನೋ ಚೆನ್ನಾಗಿ ನೋಡ್ಕೊಬಿಡ್ತೀನಿ. ಆಮೇಲೆ ನನ್ನ ಒಡವೆನೇ ಸಿಗ್ತವೆ, ಮನೇನು ನನ್ನ ಹೆಸರಿಗೆ ಬರ್ಸ್ಕೊಡ್ತೀನಿ ಅಂತ ಹೇಳ್ತೀರಲ್ಲ ನೀವು. ಇನ್ನೇನು ನೋಡಿ ಅವಳು ಬರಲಿ ಹೆಂಗೆ ನೋಡ್ಕೋತೀನಿ ಅಂತ. ಇದು ಅಂದರೆ ನನ್ನ ಹೆಂಡತಿ. ಹೋಗು, ಅದೇನು ಅಡುಗೆ ಮಾಡೋಗು. ಸರಿ ರೀ. ಹಲೋ ಮಾವ, ಓದ್ಲಿಕ್ಕಂತ ಬಿಡಿ. ಸರಿಯಾಗಿ ಕೇಳಿಸ್ಕೊಂಡ್ಲಿಕ್ಕಂತ ಎಲ್ಲನೂ ಸರಿಯಾಗಿ ಹತ್ತೀವಿ ಸರಿಯಾಗಿ. ಸಾವಿತ್ರಿ ಬರಲಿ ಬಿಡಿ ಮಾವ. ಇನ್ಮೇಲೆ ನೋಡಿ ಹೆಂಗೆ ನೋಡ್ಕೋತಾಳೆ ಅಂತ. ನೀವೇನು ತಲೆ ಕೆಡ್ಸ್ಕೊಬಿಡಿ. ನಮ್ಮ ಪ್ಲಾನ್ ಪ್ರಕಾರನೇ ಆಯ್ತೈತೆ. ಆರಾಮಾಗಿ ಬನ್ನಿ ಆಯಿತಾ. ಸರಿ ಹೇಳಿ ಅಂದರೆ ಸರಿ ಹಂಗಾರೆ. ಸರಿ ಮಾವ, ಆಯಿತು. ನಿನಗೆ ಆಯ್ತು ಮಮತಾ, ಮಾಡು ಎಲ್ಲ ಮಾಡ್ಬೇಕು ನೀನೇ. ನಾಟಕ ಆಡ್ತಿದ್ದೆ ಎಷ್ಟು ದಿನ, ಇನ್ಮೇಲೆ ಐತೆ ನೋಡು ನಿನಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.